ಅವತ್ತು ರಾತ್ರಿ ಒಂದು ಅಹಿತಕರ ಘಟನೆ ಆಯಿತು. ಅದು ಮುಂದುವರಿದ ಭಾಗವಾಗಿ ನಾವು ಕೂಡ ಹಿಂದೂ ಬಾಂಧವರಲ್ಲಿ ಕೂಡ ಅವ್ರ ಜೊತೆಗೂ ಕೂಡ ಒಂದು ಸಭೆ ಮಾಡಿದ್ದೆವು, ಕರೆದಿದ್ದೆವು. ಹಾಗೆ ಮುಸ್ಲಿಂ ಬಾಂಧವರ ಜೊತೆಗೂ 2 ಸಭೆ ಮಾಡಿದ್ದೆವು. ಆಮೇಲೆ ನಿನ್ನೆ ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾನ್ಯ ಲೋಕಸಭಾ ಸದಸ್ಯರು ಗದ್ದಿಗೌಡ ಸಾಹೇಬರು ಮತ್ತು ರಾಜ್ಯಸಭಾ ಸದಸ್ಯರಾದ ಬಾಂಡ್ಗೆ ಸಾಹೇಬರು, MLC ಸಾಹೇಬರಾದ PH ಪೂಜಾರಿ ಸಾಹೇಬರು ಮತ್ತು ಮಾಜಿ ಶಾಸಕರಾದ ಚರಂತಿಗೊಂಡ ಸಾಹೇಬರು ಕೂಡ ಅವ್ರ ಒಳಗಡೆ ಇನ್ನೂ ಕೂಡ ಸಭೆ ಮಾಡಿದೆವು. ಹಾಗೂ ಮತ್ತು ನಮ್ಮ ಅಂಜುಮಾನ್ ಮತ್ತು ಇತರ ನಮ್ಮ ಮುಸ್ಲಿಂ ಸಮಾಜದ ಮುಖಂಡರ ಜೊತೆಗೂ ಕೂಡ ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಾಹೇಬರು ಕೂಡ ಸಭೆ ಮಾಡಿ ಎಲ್ಲರಲ್ಲಿ ಒಂದು ವಿನಂತಿ ನಾವು ಮಾಡಿದೆವು. ಯಾವುದೇ ಕಾರಣಕ್ಕೂ ಬಾಗಲಕೋಟೆಯಲ್ಲಿ ಶಾಂತಿ ಕದಡುವಂಥ ವ್ಯವಸ್ಥೆಗಳು ಆಗಬಾರ್ದು. ಆ ಒಂದು ಘಟನೆ ಆದ ನಂತರ ಈಗಾಗಲೇ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕಲ್ಲ ಅದನ್ನೆಲ್ಲರೂ ಕೈಗೊಂಡಿದ್ದಾರೆ. ಯಾರ್ಯಾರ್ದು ಆರೋಪಿಗಳಿದ್ದಾರಲ್ಲ ಆರೋಪಿಗಳನ್ನು ಸಾಕ್ಷಿ ಸಮೇತವಾಗಿ ಗುರುತಿಸಿ ಅವ್ರ ಮೇಲೆ ಈಗಾಗಲೇ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ. ಇದರಲ್ಲಿ ನಾವು ನಿಷ್ಪಕ್ಷಪಾತವಾಗಿ ನಾವು ಮಾಡಿದ್ದೇವೆ. ಇಲ್ಲಿ ಯಾವುದೋ ನಾವು ಸಮಾಜ ನೋಡ್ತಾ ಇಲ್ಲ, ಯಾವುದೋ ಸಮುದಾಯ ನೋಡ್ತಾ ಇಲ್ಲ. ಯಾರು ತಪ್ಪು ಮಾಡಿದಾರಲ್ಲ ಅವ್ರ ಮ್ಯಾಗ ಇದು ಕ್ರಮ ಜರುಗಿಸಿದೆವು. ಮತ್ತು ಮೊನ್ನೆ ಒಂದು 2 ದಿನ ಹಿಂದೆ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲಾ ವರ್ತಕರ ಸಂಘದವರು ಬಂದಿದ್ದರು. ಸರ್, ನಮಗೆ ನಮಗೆ ಬಿಸ್ನೆಸ್ ತೊಂದರೆ ಆಗುತ್ತೆ, ಈ ಥರ ತೊಂದರೆ ಇದು ಬಂದಾಗಿ ಈ ಥರ ಶಾಂತಿ ಕಲಹ ಆದರೆ ಇದು ಈ ಥರ ಅಂತ ಮನವಿ ಮಾಡಿದರು. ಅದನ್ನು ಕೂಡ ಎಲ್ಲ ಮುಖಂಡರಿಗೆ ಕೂಡ ತಿಳಿಸಿದೆವು. ಮತ್ತು ಮುಖ್ಯವಾಗಿ ಏನಿದೆಪ್ಪ ಅಂದರೆ 28ರಿಂದ ನಮ್ಮದು PUC ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತದೆ. 3ನೇ ತಾರೀಕಿಂದ ಹೋಲಿ ಹಬ್ಬ ಇದೆ. ಅದು ಒಂದು ನಮ್ಮ ಬಾಗಲಕೋಟೆ ಇದರದ್ದು ಜಿಲ್ಲೆಯ ಒಂದು ಹೋಲಿ ಹಬ್ಬ ಭಾಳ ವಿಶೇಷವಾದ. ಅವತ್ತಿನ ದಿನ ಶಿವಾಜಿ ಮಹಾರಾಜರ ಜಯಂತಿ ದಿನ ಏನೊಂದು ಘಟನೆ ಆಗಿದೆಯಲ್ಲ, ಆ ಘಟನೆಯಲ್ಲಿ ಮತ್ತೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೀನಿ, ಎಲ್ಲರೂ ಸಹಬಾಳ್ವೆಯಿಂದ ಎಲ್ಲರೂ ನಾವು ಒಟ್ಟಾಗಿ ಅಣ್ಣ ತಮ್ಮರಾಗಿ ಇದ್ದು ಶಾಂತಿಯನ್ನು ಕಾಪಾಡಬೇಕಂತ ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಮುದಾಯದ ಬಂಧುಗಳಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ ತಮ್ಮ ಮುಖಾಂತರ. ಮತ್ತು ಕೇಸ್ ಡೀಟೇಲ್ಸ್ ಬಗ್ಗೆ ನಮ್ಮ ಎವಿಡೆನ್ಸ್ ಆಧಾರ ಮೇಲೆ ನಾವು ಅರೆಸ್ಟ್ ಕೂಡ ಮಾಡಿದ್ದೇವೆ. ನಮಗೆ ಯಾರ್ಯಾರ ವಿರುದ್ಧ ಏನೇನು ಎವಿಡೆನ್ಸ್ ಸಿಕ್ಕಿದೆ ನಾವು ಎವಿಡೆನ್ಸ್ ಡಿಸ್ಕ್ಲೋಸ್ ಮಾಡಿ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ ಕೆಲವು ಜನ ವಿರುದ್ಧ ನಮ್ಮ ಹತ್ರ ಎವಿಡೆನ್ಸ್ ಇದೆ, ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾರ ವಿರುದ್ಧ ಏನು ಎವಿಡೆನ್ಸ್ ಸಿಗುತ್ತೆ ಪಕ್ಕ ಅವ್ರ ವಿರುದ್ಧ ನಾವು ಆ್ಯಕ್ಷನ್ ತಗೋತೀವಿ. ಅದು ಯಾವುದೇ ಸಮುದಾಯ ಇರಲಿ, ಯಾವುದೇ ಧರ್ಮ ಇರಲಿ, ಎವಿಡೆನ್ಸ್ ಬೇಸ್ ನಾವು ಇನ್ವೆಸ್ಟಿಗೇಷನ್ ನೀಟಾಗಿ ಮಾಡ್ತಾ ಇದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಲಾಸ್ಟ್ 3 ಡೇಸಲ್ಲಿ ಬಾಗಲಕೋಟೆಯಲ್ಲಿ ಈ ಇನ್ಸಿಡೆಂಟ್ ಆದ ನಂತರ, ಒರಿಜಿನಲ್ ಇನ್ಸಿಡೆಂಟ್ ಆದ ನಂತರ ಯಾವುದೂ ಘಟನೆ ಆಗಿಲ್ಲ. ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮುಖಾಂತರ AC ಮುಖಾಂತರ ನವನಗರಲ್ಲಿ 163 ಏನು ನಾವು 144 ಹಳೆ 144 CRPC ಆರ್ಡರ್ ಏನಿದೆ ಅದು ಲಿಫ್ಟ್ ಮಾಡೋಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ತಕ್ಷಣಕ್ಕೆ ಆಲ್ಮೋಸ್ಟ್ ಜಾರಿ ಆಗದಂಥ 163 ನವನಗರ ಏರಿಯಾದಲ್ಲಿ ಇಲ್ಲ. ಆದರೆ ಬಾಗಲಕೋಟೆ ಟೌನ್ ಲಿಮಿಟಲ್ಲಿ ನಾವು ಇನ್ನೂ 5 ದಿವಸ 163 ಆರ್ಡರ್ 144 CRPC ಆರ್ಡರ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. 28ನೇ ತಾರೀಕು ತನಕ ಬಾಗಲಕೋಟೆ ಮತ್ತು ಸುತ್ತಮುತ್ತ 4 ಕಿಲೋಮೀಟರಲ್ಲಿ. ನಮಗೆ ಕೆಲವು ಮಾಹಿತಿ ಆಧಾರ ಮೇಲೆ ಮೀಡಿಯಾ ಮುಖಾಂತರ ಪ್ಲಸ್ ನಮ್ಮ ಮಾಹಿತಿ ಆಧಾರ ಮೇಲೆ ಕೆಲವು ಸಂಘಟನೆಯವರು 26ಗೆ ಪ್ರತಿಭಟನೆ ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಟೌನ್ ಓಲ್ಡ್ ಟೌನ್ ಏರಿಯಾದಲ್ಲಿ ಯಾವುದೂ ಪ್ರತಿಭಟನೆಗೆ ಅವಕಾಶ ಇಲ್ಲ. ಅಲ್ಲಿ 163 ಜಾರಿ ಇರುತ್ತೆ. ಯಾರು ಏನಾದರೂ ವೈಲೇಷನ್ ಮಾಡಿದರೆ 163 ಆರ್ಡರ್ದು ಅವ್ರ ವಿರುದ್ಧ ಸ್ಟ್ರಿಕ್ಟಾಗಿ ಏನು ಕ್ರಮ ಜರುಗಿಸಬೇಕು ನಾವು ಜರುಗಿಸ್ತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಎನಿ ವೈಲೇಟರ್ ಆಫ್ 163 ಆರ್ಡರ್ ವಿಲ್ ಬಿ ಹ್ಯಾಂಡಲ್ ಆ್ಯಸ್ ಪರ್ ಸ್ಟ್ರಿಕ್ಟ್ ಲಾ ಆ್ಯಂಡ್ ಆರ್ಡರ್ ಪ್ರೊಸೀಜರ್. ಅದಕ್ಕೆ ನಾವು ಏನು ರಿಲ್ಯಾಕ್ಸೇಷನ್ ಏನು ಡಿಸ್ಕ್ರಿಪೆನ್ಸಿ ಇದೆ ಏನು ತಗೊಳ್ಳಲ್ಲ, ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ. ಅದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಅದರ ಜೊತೆಗೆ ನಾವು ನಮ್ಮ ಇಲಾಖೆ ಪರವಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಡ್ಮಿನಿಸ್ಟ್ರೇಷನ್ ನಾವೆಲ್ಲ ಜೊತೆಗೆ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅವರು ಹೇಳಿದ್ದಾರೆ 28ಗೆ ಎಕ್ಸಾಮ್ಸ್ ಇದೆ. ತುಂಬ ವ್ಯಾಪಾರಿ ಅವರಿಗೆ ಅವರು ಇವರು ಬೀದಿ ಬೇರೆ ವ್ಯಾಪಾರಿ ಇರ್ತಾರೆ ಓಲ್ಡ್ ಟೌನಲ್ಲಿ, ಅವರಿಗೆ ತುಂಬ ಅಫೆಕ್ಟ್ ಆಗ್ತಾ ಇದೆ, ಪಬ್ಲಿಕ್ಗೆ ತುಂಬ ಅಫೆಕ್ಟ್ ಆಗ್ತಾ ಇದೆ. ಈಗಾಗಲೇ ತುಂಬ ಜನ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ವಾಪಸ್ ಬಂದಿದೆ ಬಾಗಲಕೋಟೆ ಟೌನಲ್ಲಿ. ಅವರು ಇದೇ ರೀತಿ ಮೇಂಟೈನ್ ಆಗಬೇಕು. ಇನ್ನು ಮುಂದಿನ ದಿವಸ ಅಲ್ಲಿ ಬೇರೆ ಹಬ್ಬ, ಬೇರೆ ಲೈಫ್ ಸುವ್ಯವಸ್ಥೆ ಕಂಟಿನ್ಯೂ ಆಗಬೇಕು ಮತ್ತು ಎಕ್ಸಾಮ್ಸ್ ಕೂಡ ಚೆನ್ನಾಗಿ ನಡೆಸಬೇಕು. ಅದಕ್ಕೆ ನಾವು ಎಲ್ಲ ಸಂಘಟನೆಗೆ ನಾನು ಕೂಡ ನಮ್ಮ ಇಲಾಖೆಯವರು ಕೂಡ ಅಪೀಲ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ಯಾವ ರೀತಿ ಅವರು ಕಾಪ್ರೇಟ್ ಮಾಡ್ತಾ ಇದ್ದಾರೆ, ಇನ್ನು ಮುಂದಿನ ದಿವಸ ಅಲ್ಲಿ ಕೂಡ ಕಾಪ್ರೇಟ್ ಮಾಡಬೇಕು. ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇರುತ್ತೆ, ಬಟ್ ಕಾನೂನು ಪ್ರಕಾರನೇ ನಾವು ಪ್ರತಿಭಟನೆ ಮಾಡಬೇಕು.
ಎಲ್ಲಿ ಅವಕಾಶ ಇಲ್ಲ ಅಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಸೊ ಇದೇ ರೀತಿ ಸೋಷಿಯಲ್ ಮೀಡಿಯಲ್ಲಿ ಕೂಡ ಏನಾದರೂ ಎಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಇದ್ದರೆ ಫೀಲ್ಡಲ್ಲಿ ಇದ್ದರೆ ಅದ್ರ ಬಗ್ಗೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೋತೀವಿ. ಈಗಾಗಲೇ ತಗೋತಾ ಇದ್ದೀವಿ, ಇನ್ನು ಮುಂದೆ ಕೂಡ ತಗೋತೀವಿ. ಇದು ಇಂಥ ಇನ್ಸಿಡೆಂಟಲ್ಲಿ ವಿಡಿಯೋ ಫುಟೇಜಸ್ ಏನೇನು ಸಿಕ್ಕಿದೆ, ಕೆಲವು ಮಾಧ್ಯಮ ಮುಖಾಂತರ ಸಿಕ್ಕಿದೆ, ಕೆಲವು ಅಲ್ಲಿ CCTV ಫುಟೇಜಲ್ಲಿ ಇದೆ, ಕೆಲವು ನಮ್ಮ ಹತ್ತಿರ ಇದೆ, ಎಲ್ಲ ನೀಟಾಗಿ ವೆರಿಫೈ ಮಾಡ್ತಾ ಇದ್ದೀವಿ. ಇನ್ವೆಸ್ಟಿಗೇಷನಲ್ಲಿ ಏನೇನು ಬರ್ತಾ ಇದೆ ಈಗಾಗಲೇ ನಾವು ನಮ್ಮ ಸ್ಟೇಜಲ್ಲಿ ಯಾವ ಇನ್ವೆಸ್ಟಿಗೇಷನ್ ಬಂದಿದೆ ನಾವು ಪ್ರೆಸ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಇನ್ನು ಮುಂದೆ ಕೂಡ ನಾವು ಏನು ಮಾಡ್ತೀವಿ ಕರೆಕ್ಟಾಗಿ ಮಾಹಿತಿ ಕೊಡ್ತೀವಿ, ನಿಷ್ಪಕ್ಷವಾಗಿ ಓಪನ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ ಇನ್ಸಿಡೆಂಟ್ ನಡೆದಿತ್ತು ಆ ವಿಚಾರವಾಗಿ ಈಗಾಗಲೇ FIR ದಾಖಲಾಗಿದೆ ಒಂದು ಇನ್ಸಿಡೆಂಟ್ ಬಗ್ಗೆ. ಅದರಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಇನ್ವೆಸ್ಟಿಗೇಷನಲ್ಲಿ ಯಾರ ವಿರುದ್ಧ ಎವಿಡೆನ್ಸ್ ಸಿಗುತ್ತೆ ಅವರು ಯಾರೇ ಇರಲಿ ಅದ್ರ ಪ್ರಕಾರ ನಾವು ಅವ್ರ ಮೇಲೆ ಆ್ಯಕ್ಷನ್ ತಗೋತೀವಿ. ಓಲ್ಡ್ ಟೌನ್ ಏರಿಯಾ ಅಲ್ಲಿ ಬಾಗಲಕೋಟೆ ಓಲ್ಡ್ ಟೌನ್ ಏರಿಯಾ ಅಲ್ಲಿ 144 163 BNSS ಆರ್ಡರ್ ಅದು ಜಾರಿ ಇರುತ್ತೆ. ನವನಗರಲ್ಲಿ ಇಲ್ಲ, ನವನಗರಲ್ಲಿ ನಾವು ಲಿಫ್ಟ್ ಮಾಡ್ತೀವಿ. ನವನಗರ ವಿದ್ಯಾಗಿರಿ 2 ಏರಿಯಲ್ಲಿ ಸರಿ ಬರಲಿ. ನಮ್ಮ ಹತ್ತಿರ ರಿಕ್ವೆಸ್ಟ್ ಕೇಳಿ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹತ್ತಿರ ಅವ್ರು ರಿಕ್ವೆಸ್ಟ್ ಕೇಳಿ ಅರ್ಥ ಮಾಡ್ಕೊಳ್ಳಿ. 163 ಇಂಟೆನ್ಷನ್ ನಾವು ನೋಡ್ತೀವಿ. ನಮ್ಮ ಪ್ರಯಾರಿಟಿ ಏನಿದೆ ಶಾಂತಿ ಸುವ್ಯವಸ್ಥೆ ವಾಪಸ್ ಬರಬೇಕು. ಯಾರು ಪ್ರೊಟೆಸ್ಟ್ ಇಂಟೆನ್ಷನ್ಗೆ ಬರ್ತಾ ಇದ್ದಿದ್ರೆ ನಾರ್ಮಲ್ ಲೈಫ್ ಏನು ನಡೀತಾ ಇದೆ ಅದಕ್ಕೆ ಏನು ಅಡಚಣೆ ಇಲ್ಲ. ಯಾವುದು ಪ್ರೊಟೆಸ್ಟ್ ಇಂಟೆನ್ಷನ್ಗೆ ಬರ್ತಾ ಇದ್ದರೆ ಯಾರು ಗಲಾಟೆ ಇಂಟೆನ್ಷನ್ಗೆ ಬರ್ತಾ ಇದ್ದರೆ ಅದು ಎಲ್ಲ ನಾವು ತಡ ಹಾಕಿದ್ದೀವಿ. ಯಾವುದಕ್ಕೆ ಅವಕಾಶ ಕೊಡಲಿಲ್ಲ ಲಾಸ್ಟ್ 3 ಡೇಸಲ್ಲಿ. 163 ಇಂಪ್ಲಿಮೆಂಟೇಷನ್ ನಾವು ನೀಟಾಗಿ ಮಾಡ್ತಾ ಇದ್ದೀವಿ. ಯಾವುದು ಗಲಾಟೆ ಆಗಿಲ್ಲ, ಯಾವುದು ಇನ್ಸಿಡೆಂಟ್ ಆಗಿಲ್ಲ. 163 ಇಂಟೆನ್ಷನ್ ಇಂಪಾರ್ಟೆಂಟ್ ಇದೆ. ಯಾವ ವಿಚಾರವಾಗಿ ಅವರು ಬರ್ತಾ ಇದ್ದಾರೆ, ಏನು ಇಂಟೆನ್ಷನ್ ಇದೆ, ಪೂರ್ತಿ ರೆಸ್ಟ್ರಿಕ್ಷನ್ ಕೂಡ ಪಬ್ಲಿಕ್ ಯಾವುದೇ ಆಯುಧಗಳನ್ನು ಯಾವುದೇ ಇಂಥ ವಸ್ತುಗಳನ್ನು ಹಿಡ್ಕೊಂಬರ್ಬಾರ್ದು ಅಂತದೆ. 20 ತಾರೀಕಿನವರೆಗೆ ಅಂಗಡಿ ಮುಂಗಟ್ಟು ಓಡಿಸಲು ಬಂದ್ ಮಾಡಿದ್ರು. ಅದನ್ನು ಕೂಡ ಮಾಡಿದೆವು. ನಾವು ವರ್ತಕರ ಸಂಘದ ಅಧ್ಯಕ್ಷರು ಬಂದಿದ್ದರು, ಅವರು ಕೂಡ ಹೇಳಿದ್ದಾರೆ ನಮಗೂ ತೊಂದರೆ ಆಗುತ್ತೆ ಅಂತ, ಅವರು ಸಹಕರಿಸಿದ್ದಾರೆ. ಮುಸ್ಲಿಂ ಬಾಂಧವರಿಗೂ ರಿಕ್ವೆಸ್ಟ್ ಮಾಡಿದೆವು, ಹಿಂದೂ ಬಾಂಧವರಿಗೆ ರಿಕ್ವೆಸ್ಟ್ ಮಾಡಿದೆವು. ಇಲ್ಲಿ ಯಾರೂ ಕಾನೂನು ತಮ್ಮ ಕೈಯಲ್ಲಿ ತಗೋಬಾರ್ದು. ಕಾನೂನು ಯಾರು ಉಲ್ಲಂಘನೆ ಮಾಡ್ತಾರಲ್ಲ ಕಾನೂನು ಪ್ರಕಾರ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ತಮ್ಮ ಮೂಲಕ ಹೇಳ್ತೀವಿ. ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಅಥವಾ ಯಾವುದೇ ಧರ್ಮವ್ಯಕ್ತವಾಗಿ ನಾವು ಆ್ಯಕ್ಷನ್ ಇಲ್ಲ, ನಿಷ್ಪಕ್ಷಪಾತವಾಗಿ ನಾವು ಕ್ರಮ ವಹಿಸ್ತೇವೆ. ಅಲ್ಲ, ಅನಧಿಕೃತ ಅಂತ ಆ ಥರದ್ದು ಯಾವುದೂ ಬಂದಿಲ್ಲ. ಅದು ಒಂದು BTDದಲ್ಲಿ ಒಂದು 6 ಅಲಾಟ್ಮೆಂಟ್ ಆಗಿದೆ. ಏನು ಅಲಾಟ್ಮೆಂಟ್ ಅನಧಿಕೃತ ಅಲ್ಲ, ಅದು ಹಳೆಯ ಬಾಗಲಕೋಟೆ ಎಲ್ಲಿ ಇತ್ತಲ್ಲ ಅವ್ರಿಗೆ ಪುನರ್ವಸತಿ ಕಲ್ಪಿಸಿ ಜಾಗದಲ್ಲಿ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಇನ್ನೊಮ್ಮೆ ನಾನು ಹೇಳಿದ್ದೀನಿ, BTD ಚೀಫ್ ಇಂಜಿನಿಯರ್ ಕೂಡ ನಿರ್ದೇಶನ ಕೊಟ್ಟಿದ್ದೀನಿ. ಆ ಥರ ಯಾವುದರ ಈ ಥರ ಆ ಸಮಾಜದ ಎಲ್ಲೆಲ್ಲಿ ಇರ್ತಾರೋ ಅಲ್ಲೆಲ್ಲೇ ಕೊಡಿ. ದೇವಸ್ಥಾನ ಇದ್ದಲ್ಲಿ ಹಿಂದೂಗಳಿದ್ದಲ್ಲಿ ದೇವಸ್ಥಾನ ಕೊಡಿ, ಮತ್ತು ಮುಸ್ಲಿಂ ಬಾಂಧವರಿದ್ದಲ್ಲಿ ಅಲ್ಲಿ ಆ ಮಸೀದಿಗಳನ್ನು ಕಲ್ಪಿಸಲಿಕ್ಕೆ ನೀವು ನಿರ್ದೇಶನ ಕೊಟ್ಟಿದ್ದೀನಿ. ಒಂದು 2-3 ಕಡೆ ಅಲ್ಲಿ ಸ್ವಲ್ಪ ಏರಿಯಾ ಇದರಲ್ಲಿ ಅವರು ಅಲಾಟ್ಮೆಂಟ್ ಮಾಡೋದ್ರಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಏರಿಯಾ ಗುರುತಿಸೋದ್ರಲ್ಲಿ ಸ್ವಲ್ಪ ತಪ್ಪು ಮಾಡಿದರು. ಅದನ್ನು ಸರಿಪಡಿಸಂತೇಳಿ ನಾನು ಈಗಾಗಲೇ ನಿರ್ದೇಶನ ನೀಡಿದ್ದೀನಿ BTD ಚೀಫ್ ಇಂಜಿನಿಯರ್. ಒಂದು ಕಳೆದ 20 ವರ್ಷದಿಂದ ಗಲಾಟೆ ಆಗಿಲ್ಲ. ಮತ್ತು ರೈತ ಘಟನೆಗಳು ಮರುಕಳಿಸದಂತೆ ಒಂದು ಎಲ್ಲರದ್ದು ಜವಾಬ್ದಾರಿ ಇರುತ್ತೆ. ಹೀಗಾಗಿ ತಮ್ಮ ಎಲ್ಲರಿಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತೀನಿ, ತಮ್ಮ ಮುಖಾಂತರ ಎಲ್ಲ ಸಾರ್ವಜನಿಕರಲ್ಲಿ, ಎಲ್ಲ ಬಂಧು ಬಾಂಧವರಲ್ಲಿ ಈ ನಮ್ಮದು ಶಾಂತಿ ಕಾಪಾಡೋದು ಎಲ್ಲರೂ ಅಗತ್ಯ ಸಹಕಾರ ನಮ್ಮ ಜಿಲ್ಲಾಡಳಿತ ನೀಡಬೇಕಂತ ನಮ್ಮನ್ನೆಲ್ಲರನ್ನೂ ಕೊಡ್ತಾ ಇದ್ದೀನಿ. ಆ ಥರ ಯಾವುದೂ ವೀಕ್ ಆಗಿಲ್ಲ. ಫಸ್ಟ್ ಡೇ ಇನ್ಸಿಡೆಂಟ್ ಏನು ನಡೆದಿತ್ತು ನಾವು ರಾತ್ರಿನೇ ಆ್ಯಕ್ಷನ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಡೇ ಏನಿತ್ತು ಅದನ್ನು ಕೂಡ ತೊಗೊಂಡಿದ್ದೀವಿ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು, ಪೊಲೀಸದು ಪ್ರಯಾರಿಟಿ ನಂಬರ್ 1 ಏನಿದೆ ಶಾಂತಿ ಸುವ್ಯವಸ್ಥೆ ಆಗಬೇಕು, ಕಾಪಾಡಬೇಕು. ಅದಕ್ಕೆ ಕೂಡ ತಮ್ಮ ಮಾಧ್ಯಮ ಮುಖಾಂತರ ನಾವು ಅಪೀಲ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ನಮ್ಮ ಇಲಾಖೆಯವರು 24/7 ಕೆಲಸ ಮಾಡ್ತಾ ಇದ್ದಾರೆ, ಡೇ ನೈಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಲಾಸ್ಟ್ 3 ಡೇಸಲ್ಲಿ ಬೇರೆ ಯಾವುದೂ ಇನ್ಸಿಡೆಂಟಲ್ಲಿ ಆಗಿಲ್ಲ. ಇನ್ನು ಮುಂದೆ ಕೂಡ ಯಾವುದೂ ಇನ್ಸಿಡೆಂಟ್ ಆಗಬಾರದು, ಅದಕ್ಕೆ ಕೂಡ ನಾವು ಸಾಕಷ್ಟು ಬಂದೋಬಸ್ತ್ ಮಾಡಿದ್ದೀವಿ, ಕಂಟಿನ್ಯೂ ಮಾಡ್ತೀವಿ.